ವೆಲ್ಕಮ್ ಬ್ಯಾಕ್ ಟು ಕುಸುಮ ವ್ಲಾಗ್ಸ್. ಓಕೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಓಕೆ, ತುಂಬ ದಿನಗಳ ನಂತರ ಸ್ವಲ್ಪ ಬ್ರೇಕ್ ಅಂತ ಹೇಳಲ್ಲ, ಸ್ವಲ್ಪ ಕೆಲಸಗಳ ಮಧ್ಯೆ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೆ. ಓಕೆ, ಇವತ್ತು ನಂದು ಶಾಪಿಂಗ್ ಹಾಲ್ ಆಗಿರುತ್ತೆ. ಇವತ್ತು ಫಸ್ಟು ನನ್ನ 2025ನ ಫಸ್ಟ್ ವ್ಲಾಗ್ ಬಂದು ಶಾಪಿಂಗ್ ಹಾಲ್ ಆಗಿರುತ್ತೆ. ಓಕೆ, ಸ್ಟುಡಿಯೋ ಶಾಪಿಂಗ್ ಹಾಲ್ ಆಗಿರುತ್ತೆ. ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನಿಮ್ಮದೇ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದನ್ನು ನಾನು ಇವತ್ತು 4th ಜಾನಲ್ಲಿ ಒಂದು ಸ್ವಲ್ಪ ಪರ್ಚೇಸ್ ಮಾಡಿರೋದಿದೆ. ಆ್ಯಂಡ್ 26 or 27th ಡೆಕಲ್ ಪರ್ಚೇಸ್ ಮಾಡಿರೋದು ಸ್ವಲ್ಪ ಇದೆ. ಸೊ ಎರಡನ್ನೂ ಕಂಬೈನ್ ಮಾಡಿ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಇವತ್ತು ನಾನು ಬೈ ಮಾಡಿದ್ದು ಸ್ಯಾಂಡಲ್ಸ್. ಓಕೆ, ನಾನು ಫ್ಲ್ಯಾಟ್ ಇದು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಪ್ರೈಸ್ ಇಸ್ 150 ರುಪೀಸ್ ಇದೆ. ನನ್ನ ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಇನ್ನೂ ಒಂದೆರಡು ಜೊತೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಸೈಜಸ್ಸಲ್ಲಿ ನನ್ನ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸೊ ಆ ರೀಸನಿಂದ ನಾನು ಅದನ್ನು ಒಂದೇ ಬೈ ಇತ್ತು. ಆ್ಯಂಡ್ ನೆಕ್ಸ್ಟ್ ಐ ಬಾಟ್ ದಿಸ್ ಬ್ಯೂಟಿಫುಲ್ ಶರ್ಟ್. ಸ್ವಲ್ಪ ಕಾಟನಿಶ್ ಮೆಟೀರಿಯಲ್ ಇದೆ. ಸೊ ಸ್ವಲ್ಪ ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ. ಶರ್ಟ್ ಇದೆ. ಸೊ ಒನ್ ಸೈಜ್ ಬಿಗ್ ನಾನು ಪರ್ಚೇಸ್ ಮಾಡಿರೋದು. ಇದು ಬಂದು 299 ಇದೆ ಪ್ರೈಸಿಂಗ್ ಆಫರಲ್ಲಿ. ದ ಒರಿಜಿನಲ್ ಪ್ರೈಸ್ ಬಂದು 699. ಆಫರಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ರಿಯಾಗೋಸ್ಕರ ಪರ್ಚೇಸ್ ಮಾಡಿರೋದು. ಇದು 199 ಇದೆ. ಕಾರ್ಡ್ ಸೆಟ್. ದ ಮೆಟೀರಿಯಲ್ ಇಸ್ ಟೂ ಗುಡ್. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇದು 399 ಇದೆ. ಆ್ಯಕ್ಚುಲಿ ಇದು ಇದ್ದಿದ್ದು ಬಾಯ್ ಸೆಕ್ಷನಲ್ಲಿ. ಕಾರ್ತಿಕ್ ಇಷ್ಟಪಟ್ಟು ಇದನ್ನು ರಿಯಾಕ್ ತೊಗೊಳ್ಳೇಬೇಕು ಅಂತ ತೊಗೊಂಡಿದ್ದು. ನಾವು ಬಾಯ್ ಸೆಕ್ಷನಲ್ಲೂ ಕೂಡ ಒಳಗೆ ಹುಡುಕ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಟೀ ಶರ್ಟ್ ಕೂಡ ಬೈ ಮಾಡಿದ್ವಿ. ಇದು 199 ಇದೆ. ಆ್ಯಕ್ಚುಲ್ ಪ್ರೈಸ್ ಇದು 299, 199 ಆಫರ್ ಪ್ರೈಸಿಂಗಲ್ಲಿ ಇರೋದು. ದಿಸ್ ಪರ್ಪಲ್ ಕಲರಲ್ಲಿದೆ. ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಇದೊಂಥರ ಚೆನ್ನಾಗಿದೆ ಅನಿಸ್ತು. ಸೊ ಅದಕ್ಕೋಸ್ಕರ ಇದೊಂದು ಇವತ್ತು ಬೈ ಮಾಡಿದಷ್ಟೇ. ಇದು 26 or 25 ಅಂತ ನಾವು ಡಿಸೆಂಬರಲ್ಲಿ ಬೈ ಮಾಡಿದ್ದು. ದಿಸ್ ಬೂಟ್ ಕಟ್ ಜೀನ್ಸ್ ನಾನು ಇದಕ್ಕೆ ಬೈ ಮಾಡಿದ್ದು 799 or 899. ಸ್ವಲ್ಪ ಪ್ರೈಸ್ ಮರ್ತೋಗ್ಬಿಟ್ಟಿದ್ದೀನಿ. ಬೂಟ್ ಕಟ್ ಜೀನ್ಸ್ ಬೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಮೆಟೀರಿಯಲ್. ನಂಗೆ ಬ್ರೀತಬಲ್ ಆಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ನನಗೆ ಟ್ರಯಲ್ ರೂಮಲ್ಲೆಲ್ಲ ನಾನು ವೀಡಿಯೋಸ್ ಮಾಡಿಕೊಂಡು ಹೇಗೆ ಸ್ಟೈಲ್ ಅಪ್ ಮಾಡಿದೆ ಅಂತೆಲ್ಲ ನಾನು ಬ್ಲಾಗಲ್ಲಿ ಹಾಕ್ಬೋದಿತ್ತು. ಬಟ್ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು, ಟ್ರಯಲ್ ರೂಮಿಗೆ ವೆಯ್ಟಿಂಗ್ ಜಾಸ್ತಿ ಇತ್ತು. ಸೊ ಆ ಬ್ಯುಸಿನಲ್ಲಿ ನಾನು ವ್ಲಾಗ್ಸ್ ಮಾಡಿಲ್ಲ. ಆ್ಯಂಡ್ ಇವತ್ತು ನಾನು ಪರ್ಚೇಸ್ ಮಾಡಿದ್ದು ಶೂಟಿಂಗ್ ಎಲ್ಲ ವ್ಲಾಗ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ತುಂಬ ಕ್ರೌಡ್ ಇತ್ತು. ಸೇಲ್ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಇದೆ. ಆ್ಯಂಡ್ ಇವತ್ತು ಸಂಡೇ ಬೇರೆ. ಮತ್ತು ಸ್ಟಾಕ್ ಇವಾಗ ನಾನು ವ್ಲಾಗ್ ಮಾಡ್ಕೊಂಡು ನಾನು ಪರ್ಚೇಸ್ ಮಾಡ್ತೀನಿ ಅಂದರೆ ನನಗೆ ಇಷ್ಟ ಆಗಿದ್ದು ಅಲ್ಲೇ ಇನ್ನೊಬ್ರು ಪರ್ಚೇಸ್ ಮಾಡೋರು. ಆ್ಯಂಡ್ ಒಂದು ಆಯಿತು ಕೂಡ. ನನಗೆ ಒಂದೇನೋ ಇಷ್ಟಪಟ್ಟೆ, ಬಟ್ ಅದು ಒಂದೇ ಪೀಸ್ ಇದ್ದಿದ್ದು. ವ್ಲಾಗ್ ಮಾಡ್ಕೊಂಡು ಹೋಗಿ ತೊಗೊಳ್ಳೋಣ ಅನ್ನೋಷ್ಟೊತ್ತಿಗೆ ಒಬ್ಬರು ಪರ್ಚೇಸ್ ಮಾಡಿಬಿಟ್ರು. ಬಟ್ ಇಟ್ಸ್ ಓಕೆನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವ್ಲಾಗ್ನ ನಾನು ಶಾಪಿಂಗ್ ಹಾಲ್ ಮಾಡೋಣ. ಸೊ ಫಸ್ಟ್ ಪರ್ಚೇಸ್ ಮುಗಿಸ್ಕೊಂಬಿಡೋಣ ಅಂತ ನಾನು ಪರ್ಚೇಸ್ ಮುಗಿಸ್ಕೊಳಕ್ಕೆ ಬಂದೆ. ಆ್ಯಂಡ್ ನೆಕ್ಸ್ಟ್ ನಾನು ಬೈ ಮಾಡಿದ್ದು ಜಾಕೆಟ್. ಬ್ಯೂಟಿಫುಲ್, ಕೂಲ್. ಆ್ಯಂಡ್ ಇದು 699 ಇದೆ. 699 ನಂಗೆ ತುಂಬ ಇಷ್ಟ ಆಯ್ತಿದ್ದು. ತುಂಬ ಚೆನ್ನಾಗಿ ಸ್ಟೈಲಪ್ ಮಾಡ್ಬೋದು. ಟ್ಯಾಂಕ್ ಟಾಪ್ ಹಾಕ್ಕೊಂಡು ಇಟ್ಸ್ ಲುಕ್ ಗುಡ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಪ್ರೈಸು ಮರ್ತೋಗ್ಬಿಟ್ಟಿದ್ದೀನಿ. ರಿಯಾ ಟ್ಯಾಗ್ ಬೇಕು, ಪ್ರೈಸ್ ಟ್ಯಾಗ್ ಅದು ಆಟಾಡೋಕ್ಕೆ ಬೇಕು ಅಂತ ಕಿತ್ಕೊಂಡ್ಬಿಟ್ಟು ತೊಗೊಬಂದಿದ್ದು ನಾನೇ. ಐ ಥಿಂಕ್ ಇದು 599 499 ಇದೆ. ಚೆನ್ನಾಗಿ ಸ್ಟೈಲ್ ಅಪ್ ಮಾಡ್ಬೋದು. ನಾನು ಒಂದು ಸೈಜ್ ಬಿಗ್ ತೊಗೊಂಡಿದ್ದೀನಿ. ಪ್ಯಾಂಟ್ ಬಂದು ನಾನು 32 ಸೈಜ್ ಇದೆ. ಆ್ಯಂಡ್ ದ ಜಾಕೆಟ್ ಈಸ್ L ಸೈಜ್. ಈ ಶರ್ಟ್ ಬಂದು XL ತೊಗೊಂಡಿದ್ದೀನಿ. ಇನ್ನೊಂದು ಬಂದು ಶರ್ಟ್ ಏನಿದೆ ವೈಟ್ ಕಲರ್, ಅದು ಕೂಡ ನಾನು XL ತೊಗೊಂಡಿದ್ದೀನಿ. ನಾನು ಶರ್ಟ್ ಸ್ವಲ್ಪ ಸ್ಟೈಲಿಂಗ್ ಮಾಡಬೇಕಾದ್ರೆ ಒಂದು ಸೈಜ್ ಬಿಗ್ ಬೇಕು ಅಂತ ನನಗೆ ಫೀಲ್ ಆಯಿತು. ಆ ರೀಸನಿಂದ ಸೊ ಒಂದು ಸೈಜ್ ಸ್ವಲ್ಪ ದೊಡ್ಡದು ನಾನು ಪರ್ಚೇಸ್ ಮಾಡಿದ್ದೀನಿ.
ಇದು ವೆಬ್ಸೈಟಲ್ಲಿ ಆರ್ಡರ್ ಮಾಡಿರೋದು. ನನಗೆ ಎಕ್ಸಾಕ್ಟ್ ಪ್ರೈಸಿಂಗ್ ಗೊತ್ತಿಲ್ಲ, ನನ್ನ ಬಿಲ್ಲಲ್ಲಿ ಏನು ಪ್ರೈಸ್ ಇದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. www.include.com ಅನ್ನೋ ವೆಬ್ಸೈಟಲ್ಲಿ ಕಾರ್ತಿಕ್ಕು ರಿಯಾಗೋಸ್ಕರ ಆರ್ಡರ್ ಮಾಡಿ ತರಿಸಿದ್ದು. ಆ್ಯಂಡ್ ದಿಸ್ ಈಸ್ ಇದೆ, ಅದು ರಿಯಾಗೋಸ್ಕರ ಆರ್ಡರ್ ಮಾಡಿ ಪರ್ಚೇಸ್ ಮಾಡಿದರು. ಇದ್ರ ಮೇಲೆ 1500 ಏನೋ ಇದೆ ಪ್ರೈಸಿಂಗು. 500 ಅಲ್ಲ, 1249 ಇದೆ, 1249 ಇದೆ ಪ್ರೈಸಿಂಗು. ನನಗೇನೋ ಈ ಪ್ರೈಸಿಂಗ್ ಕೊಟ್ಟಿದ್ರೆ ಸ್ವಲ್ಪ ಹೈ ಅಂತ ಅನಿಸುತ್ತೆ, ಒಂದು 200-300 ಜಾಸ್ತಿ ಅಂತ ಫೀಲ್ ಆಗುತ್ತೆ. ಬಟ್ ಮೇ ಬಿ ಆಫರ್ಸ್ ಅದು ಏನಾದರೂ ಇರುತ್ತೆ. ಇಷ್ಟೇ ಪ್ರೈಸಿಂಗ್ ಇರೋದು ಡೌಟು. ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ, ನಾನಿನ್ನು ವೆಬ್ಸೈಟ್ ಚೆಕ್ ಮಾಡಿಲ್ಲ. ನೋಡಿ, ಇದೆ ಸೆಟ್ ಇದು. ಆ್ಯಂಡ್ ಇನ್ನೊಂದು ಬಂದು ಬಾಡಿಕಾನ್ ಡ್ರೆಸ್ ಇದೆ, ದಿಸ್ ಇಸ್ ದ ಕಲರ್. ಆ್ಯಂಡ್ ಅದ್ರ ಮೇಲೆ ಈ ಥರ ಸ್ಟ್ರಕ್ ಕೊಟ್ಟಿದ್ದಾರೆ. ನಮ್ಗೆ ತುಂಬ ಇಷ್ಟ ಆಯ್ತಿದ್ದು, ತುಂಬ ಚೆನ್ನಾಗಿದೆ ಕೂಡ. ಐ ಲವ್ಡ್ ಇಟ್. ಇದಕ್ಕೆ ಪ್ರೈಸಿಂಗ್ ಬಂದು 999 ಇದೆ. ದಿಸ್ ಇಸ್ ದ ಪ್ರೈಸ್ ಫಾರ್ 999. ಆ್ಯಂಡ್ ಇದೊಂದಿದೆ, ಇದನ್ನು ನಾನು ಬೈ ಮಾಡಿದ್ದು ಮೀಶೋದಲ್ಲಿ ಬೈ ಮಾಡಿದ್ದು. ಶಾರ್ಟ್ ಕುರ್ತಾಸ್, ಜೀನ್ಸ್ ಮೇಲೆ ಸ್ಟೈಲಿಂಗ್ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಷ್ಟು ದಿನ ಈ ಥರ ಚೆನ್ನಾಗಿ ಕಾಣಿಸಲ್ಲ ಜೀನ್ಸ್ ಮೇಲೆ ಅಂತ ಅನ್ಕೊತಾ ಇದ್ದೆ. ನಾನೇ ಒಂದು ಥಿಂಕ್ ಮಾಡ್ತಿದ್ದೆ. ಬಟ್ ಮೊನ್ನೆ ಯಾರನ್ನೂ ನೋಡಿದೆ ನಾನು, ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಿತ್ತು ಅಂದರೆ ಈ ಥರ ಕುರ್ತಾಸು. ಕಂಫರ್ಟಬಲ್ ಆಗೂ ಇರುತ್ತೆ. ನಾನು ಒಂದ್ಸತಿ ಟ್ರಯಲ್ ನೋಡಿದ್ದೀನಿ. ನಾನು ಸೆಟ್ ಆಫ್ 2 ಆರ್ಡರ್ ಮಾಡಿದ್ದು. ಇನ್ನೊಂದು ವೈಟ್ ಕಲರ್ ಇದೆ, ವೈಟ್ ವಿತ್ ಸಮ್ ಪ್ರಿಂಟ್ಸ್ ಇದೆ, ಆರ್ಡರ್ ಮಾಡಿದ್ದೆ. ಅದು ಸ್ವಲ್ಪ ಸೈಜ್ ಇಶ್ಯೂ ಆಯಿತು. ನಾನು ಆರ್ಡರ್ ಮಾಡಿದ್ದು ಎಲ್ ಬಟ್ ಅದು ಬಂದಿದ್ದು ನನಗೆ ಎಮ್ ಬಂದಿತ್ತು. ಸೊ ಅದಕ್ಕೆ ಅದು ಎಕ್ಸ್ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಇದು ಸೈಜ್ ಕರೆಕ್ಟಾಗಿ ಬಂದಿದೆ. ಸೊ ದಿಸ್ ಈಸ್ ಗುಡ್. ಆ್ಯಂಡ್ ಇದು ನಾನು ಮೀಶೋದಲ್ಲಿ ರಿಯಾಗೆ ಅಂತ ಆರ್ಡರ್ ಮಾಡಿದ್ದು. ನೋಡಿ, ನನಗೇನು ಮೆಟೀರಿಯಲ್ ಅಷ್ಟಕ್ಕಷ್ಟೇ ಅಂತ ಅನಿಸ್ತು. ಲೈಕ್ ನಾನು 150 ಏನೋ ಪೇ ಮಾಡಿದ್ದು ಅಷ್ಟೇ ಇದಕ್ಕೆ. ಟೀ ಶರ್ಟ್ ಲೈಕ್ ಟಾಪ್ ಚೆನ್ನಾಗಿದೆ, ಶಾರ್ಟ್ಸ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ ಕ್ವಾಲಿಟಿ. ಬಟ್ ಇದು ಟಾಪ್ ಕ್ವಾಲಿಟಿ ಚೆನ್ನಾಗಿದೆ. ಅದಕ್ಕೊಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಸೆಟ್ ಇದು 150 ಏನೋ ಪೇ ಮಾಡಿದೆ. ಶಾರ್ಟ್ ಕುರ್ತಾಗ ನಾನು ಪೇ ಮಾಡಿದ್ದು 170 or 180 ಅರೌಂಡ್ ಅಷ್ಟೇ ಪೇ ಮಾಡಿದ್ದು. ಸೊ ಓಕೆ, ಇದಾಗಿತ್ತು ನನ್ನ ಶಾಪಿಂಗ್ ಹಾಲ್. ಆ್ಯಂಡ್ ಯಾರೆಲ್ಲ ಚಾನಲ್ಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ.